Hello and welcome to my YouTube ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಫ್ ಒ ಸಿ ಪಾಸಿಂಗ್ ಪ್ಯಾಕೇಜದು ಆನ್ಸರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಎಫ್ ಒ ಸಿ ಪಾಸಿಂಗ್ ಪ್ಯಾಕೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ ಅನಲೈಸ್ ಮಾಡಿ ಇಯರ್ ವೈಸ್ ಮತ್ತು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರಂತ ನಾವು ಕ್ವಶನ್ಸನ್ನು ಆಲ್ರೆಡಿ ಲಿಸ್ಟ್ ಮಾಡಿ ನಿಮ್ಮ ಮುಂದೆ ಈ ಚಾನಲ್ ಮುಖಾಂತರ ಪ್ರೆಸೆಂಟ್ ಮಾಡಿದ್ದೀವಿ. ಈಗ ಏನು ಮಾಡ್ತೀವಿ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸದ್ದು ಆನ್ಸರನ್ನು ಡಿಸ್ಕಸ್ ಮಾಡ್ತೀನಿ. ಆನ್ಸರ್ ಯಾವ ಥರ ಡಿಸ್ಕಸ್ ಮಾಡ್ತೀನಿ ಅಂದರೆ ಆಲ್ರೆಡಿ ಬಂದಿದ್ದ ಕ್ವಶನ್ ಪೇಪರ್ ಅದರದ್ದು ಮಾಡೆಲ್ ಆನ್ಸರ್ ಮುಖಾಂತರ ನಾವು ಎಲ್ಲ ಕ್ವಶನ್ಸದ್ದು ಆನ್ಸರನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಈ ಎಲ್ಲ ಕ್ವಶನ್ಸ್ ಆನ್ಸರ್ ಒಂದೇ ವಿಡಿಯೋ ಮುಖಾಂತರ ಡಿಸ್ಕಸ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತಾಯಿದ್ದೀನಿ. ಪಾರ್ಟ್ 1ನಲ್ಲಿ ಈ ವಿಡಿಯೋ ಡಿಸ್ಕಸ್ ಮಾಡಿದ ನಂತರ ಪಾರ್ಟ್ 2 ಅಲ್ಲಿ ಕೆಲವೊಂದು ಉಳಿದಿದ್ದ ಕ್ವಶನ್ ನಾನು ಡಿಸ್ಕಸ್ ಮಾಡ್ತೀನಿ. ಡಿಯರ್ ಫ್ರೆಂಡ್ಸ್, ನೀವು ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಎಫ್ ಒ ಸಿ ಪಾಸ್ ಆಗಲಿ ಮತ್ತು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ನಾನು ಬಯಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಈ ಎಲ್ಲ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ನಾವಿಲ್ಲಿ ನೋಡ್ಬೋದು. ಫಸ್ಟ್ ಕ್ವಶನ್ ಏನಿದೆ ಅಂದರೆ ನಂಬರ್ ಸಿಸ್ಟಮ್ ಬಗ್ಗೆ ಇದೆ. ಅದೇ ರೀತಿ ಡಿ ಮಾರ್ಗನ್ಸ್ ಥಿಯರಮ್, ಯೂನಿವರ್ಸಲ್ ಗೇಟ್, 4:1 ಮಾರ್ಕ್ಸ್, ಸೀಸೋ, ಬುಲಿಯನ್ ಲಾ, ಹಾಫ್ ಆ್ಯಡರ್, ಫುಲ್ ಆ್ಯಡರ್ ಅಂತಿದೆ. ಇವೆಲ್ಲ ಕ್ವಶನ್ಸ್ ನಾವು ನೆನಪಿಟ್ಕೊಂಡು ನೆಕ್ಸ್ಟ್ ಈಗ ಆನ್ಸರ್ 1 by 1 ಡಿಸ್ಕಸ್ ಮಾಡುವ. ಫಸ್ಟಲ್ಲಿ ಇಲ್ಲಿ ನಾವು ನೋಡ್ಬೋದು ಕ್ವಶನ್ ಪೇಪರ್ ಪ್ಯಾಟರ್ನ್ ಏಪ್ರಿಲ್ ಮೇ 2024. ಇದರಲ್ಲಿ ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಮಾಡೆಲ್ ಆನ್ಸರ್ಸಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ದಾರೆ ನಾವು ಕೊಟ್ಟಿರೋದರಲ್ಲಿ ನೋಡುವ. ಫಸ್ಟ್ ಕ್ವಶನ್ ಇಲ್ಲಿ ನಾವು ನೋಡ್ಬೋದು, ನಂಬರ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ನಂಬರ್ ಸಿಸ್ಟಮ್ ಆಲ್ರೆಡಿ ಇದು 3 to 4 ಟೈಮ್ಸ್ ಇದನ್ನು ಕೇಳಿದ್ದಾರೆ ಕ್ವಶನ್. ಇದರಲ್ಲಿ ನಾವು ಆನ್ಸರ್ ಏನು ಬರೀಬೇಕಂದ್ರೆ ವೆರಿ ಸಿಂಪಲ್ ನಂಬರ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ಟೈಪ್ಸ್. ಓಕೆ, ನಂಬರ್ ಸಿಸ್ಟಮಲ್ಲಿ ಟೋಟಲ್ 4 ಟೈಪ್ಸ್ ಇದ್ದಾವೆ: ಬೈನರಿ, ಆಕ್ಟಲ್, ಡೆಸಿಮಲ್, ಹೆಕ್ಸಾಡೆಸಿಮಲ್. ನೀವು ಆನ್ಸರ್ ಯಾವ ಥರ ಬರೀಬೇಕಂದ್ರೆ ಇದ್ರ ಬೇಸ್ 2 ಇರುತ್ತೆ, ಇದ್ರದ್ದು ಬೇಸ್ 8, 10 ಮತ್ತು 16 ಇರುತ್ತೆ. ಇಲ್ಲಿ ನೋಡಿ, ಇದ್ರದ್ದು ಎಕ್ಸ್ಪ್ಲನೇಷನ್ ಕೂಡ ಬರೀಬೇಕಾಗುತ್ತೆ ವಿತ್ ಎಕ್ಸಾಂಪಲ್. ಇಷ್ಟು ಬರೆದ್ರೆ ನೀವು ಯು ವಿಲ್ ಗೆಟ್ 10 ಮಾರ್ಕ್ಸ್. ಬೈನರಿ, ಆಕ್ಟಲ್, ಡೆಸಿಮಲ್ ಮತ್ತು ಹೆಕ್ಸಾಡೆಸಿಮಲ್ ಇಷ್ಟು ನೀವು ಬರೆದ್ರೆ ಯು ವಿಲ್ ಗೆಟ್ 10 ಮಾರ್ಕ್ಸ್ ವಿತ್ ಎಕ್ಸಾಂಪಲ್ ಬರೀಬೇಕು. ನೆಕ್ಸ್ಟ್ ಅದಾದಮೇಲೆ ಕನ್ವರ್ಷನ್ ಇರುತ್ತೆ. ನಾನು ಕನ್ವರ್ಷನ್ ಹೆಚ್ಚಿಗೆ ಫೋಕಸ್ ಮಾಡೋದಿಲ್ಲ, ಇದರಲ್ಲಿ ನಾವು ಥಿಯರಿ ಕ್ವಶನ್ ಅಷ್ಟೇ ಡಿಸ್ಕಸ್ ಮಾಡುವ. ಮತ್ತೆ ನಿಮ್ಗೆ ಕನ್ವರ್ಷನ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾವು ಮತ್ತೆ ಡಿಸ್ಕಸ್ ಮಾಡೋಣಂತ. ಈಗ ನೆಕ್ಸ್ಟ್ ಕ್ವಶನ್ ಡಿ ಮಾರ್ಗನ್ಸ್ ಥಿಯರಮ್. ಡಿ ಮಾರ್ಗನ್ಸ್ ಥಿಯರಮಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗತ್ತೆ. ದಿಸ್ ಒನ್ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ಎ ಇಂಟು ಬಿ ಬಾರ್ ಇಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಬಿ ಬಾರ್. ಅದೇ ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಈ ಡಯಾಗ್ರಾಮನ್ನು ಡ್ರಾ ಮಾಡಬೇಕಾಗತ್ತೆ. ಈ ಡಯಾಗ್ರಾಮ್ ಡ್ರಾ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು, ದಿಸ್ ಎ ಬಾರ್, ದಿಸ್ ಒನ್ ಈಸ್ ಎ ಬಾರ್, ಬಿ ಬಾರ್ ಪ್ಲಸ್ ಮಾಡಿ ಇಲ್ಲಿ ಎ ಬಾರ್ ಪ್ಲಸ್ ಬಿ ಬಾರ್ ಆಗಿದೆ. ಇದು ಎ ಇಂಟು ಬಿ ಹೋಲ್ ಬಾರ್. ನಾವು ಅದೇ ದೆನ್ ನೆಕ್ಸ್ಟ್ ಎ ಬಿ ವ್ಯಾಲ್ಯೂಸ್ ಎಲ್ಲ ತೊಗೊಂಡ್ಬಿಟ್ಟು ನಾವು ಟ್ರೂತ್ ಟೇಬಲ್ ಕೂಡ ಬರೀಬೇಕಾಗತ್ತೆ. ಇಲ್ಲಿ ಏನು ಪ್ರೂವ್ ಮಾಡಿದ್ದಾರೆ ಅಂದರೆ ಎ ಬಿ ಹೋಲ್ ಬಾರ್ ಈಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಬಿ ಬಾರ್ ಅಂತ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಇದನ್ನು ನಾವು ಪ್ರೂವ್ ಮಾಡಬೇಕಾಗತ್ತೆ. ಸಿಂಪಲ್ ಈ ವ್ಯಾಲ್ಯೂಸಿಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಬಿ ಹೋಲ್ ಬಾರ್ ಯಾವ ಥರ ಬರೀತೀವಿ ನಾವು. ವಿಲ್ ಟೇಕ್ ಫಾರ್ ದಿಸ್ ಸೆಕೆಂಡ್ ಕಂಡೀಷನ್ 0 ಇಂಟು 1. ಎ ಬಿ ಏನಾಗುತ್ತೆ ಅಂದರೆ 0 ಇಂಟು 1 ದಟ್ ವಿಲ್ ಬಿ 0 ಆಗುತ್ತೆ. ಇದ್ರದ್ದು ಬಾರ್ ಮಾಡಿದರೆ ಇದೇನಾಗುತ್ತೆ 1 ಆಗುತ್ತೆ. ಇಲ್ಲಿ 1 ಅಂತ ಬಂದಿದೆ, ದಿಸ್ ಒನ್. ಅದೇ ರೀತಿ ದಿಸ್ ಒನ್. ಅದೇ ರೀತಿ ಎ ಬಾರ್ ಪ್ಲಸ್ ಬಿ ಬಾರ್. ಎ ಬಾರ್ ಅಂದರೆ ಏನಿದೆ ಇಲ್ಲಿ, ಎ ಬಾರ್ ಪ್ಲಸ್ ಬಿ ಬಾರ್. ಎ ಬಾರ್ ಅಂದರೆ ಇಲ್ಲೇ 1 ಅಂತಿದೆ, ಇಲ್ಲಿ 0 ಅಂತ ಬರಿತೀವಿ ನಾವು. ಇಲ್ಲಿ 0 ಅಂತಿದೆ, ಇಲ್ಲಿ 1 ಅಂತ ಬರಿತೀವಿ. ಟೋಟಲ್ ಸಮ್ ಏನಿದೆ ಇದು 1 ಅಂತ ಬಂತು, ದಿಸ್ ಒನ್. ಅಂದರೆ ಸೆಕೆಂಡ್ ಕಂಡೀಷನ್ ಬೋತ್ ಆರ್ ಈಕ್ವಲ್ ಅಂತ. ಡಿ ಮಾರ್ಗನ್ಸ್ ಥಿಯರಮ್ ಇದನ್ನು ಓದಿ, ಯಾಕಂದರೆ ಇದು ಡೆಫಿನೆಟ್ ಕ್ವಶನ್ ಇದೆ, ಭಾಳಷ್ಟು ಸಲ ಇದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ಯೂನಿವರ್ಸಲ್ ಗೇಟ್ಸ್ ಅಂದರೆ ಇದರಲ್ಲಿ ನ್ಯಾಂಡ್ ಗೇಟ್ ಮತ್ತು ನಾರ್ ಗೇಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕು. ಯೂನಿವರ್ಸಲ್ ಗೇಟ್ ಅಂದರೆ ದಿಸ್ ಇಸ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್. ಈ ಗೇಟ್ ಯೂಸ್ ಮಾಡಿ, ಈ ಎರಡೂ ಗೇಟ್ ಯೂಸ್ ಮಾಡಿ ನಾವು ಯಾವ್ದು ಬೇಕಾದ ಗೇಟನ್ನು ಇಂಪ್ಲಿಮೆಂಟ್ ಮಾಡಬಹುದು. ಅದಕ್ಕೆ ಇದು ಯೂನಿವರ್ಸಲ್ ಗೇಟ್ ಅಂತಾರೆ. ಇದರಲ್ಲಿ ನ್ಯಾಂಡ್ ಗೇಟ್ ಇದೆ ಮತ್ತು ನಾರ್ ಗೇಟ್ ಇದೆ. ನ್ಯಾಂಡ್ ಗೇಟದ್ದು ಲಾಜಿಕ್ ಸಿಂಬಾಲ್ ಮತ್ತು ಟ್ರೂತ್ ಟೇಬಲ್ ಬರಿಬೇಕು ಮತ್ತು ಎಕ್ಸ್ಪ್ರೆಷನ್ ಬರಿಬೇಕು ಮತ್ತು ಅದೇ ರೀತಿ ನಾರ್ ಗೇಟದ್ದು ಬರಿಬೇಕು. ನಾರ್ ಗೇಟ್ ಆದ ನಂತರ ಒನ್ಸ್ ಕಾಂಪ್ಲಿಮೆಂಟೆಡ್ ಕ್ವಶನ್ಸ್ ಇದ್ರ ಮೇಲೂ ಕೇಳ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಈ ಐಡೆಂಟಿಟಿ ಕೇಳ್ತಾರೆ. ಆ್ಯಂಡ್ ಫಾರ್ಮ್ ಮತ್ತು ಆರ್ ಫಾರ್ಮ್
ಈ ಐಡೆಂಟಿಟಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು. 1 ಇಂಟು ಎ ಇಸ್ ಈಕ್ವಲ್ ಟು ಎ, ಯಾವುದೇ 1 ಮಲ್ಟಿಪ್ಲೈ ಮಾಡಿದರೆ ಅದು ಎ ಬಂತು. ಇಲ್ಲಿ 0 ಪ್ಲಸ್ ಎ, ಎ 1 0 ಇಂಟು ಎ ಈಸ್ 0. 1 ಪ್ಲಸ್ ಎ ಇಸ್ ಈಕ್ವಲ್ ಟು 1, ಎ ಇಂಟು ಎ, ಎ ಪ್ಲಸ್ ಎ, ಎ. ಇವೆಲ್ಲ ಲಾಸನ್ನು ನೆನ್ಪಿಟ್ಕೋಬೇಕಾಗುತ್ತೆ. ದಿಸ್ ಈಸ್ ಫಾರ್ ಹೌ ಮೆನಿ ಮಾರ್ಕ್ಸ್? ದಿಸ್ ಈಸ್ ಫಾರ್ 6 ಮಾರ್ಕ್ಸ್ ಬುಲೆಂಟ್ ಐಡೆಂಟಿಟಿ. ಮತ್ತು ಫುಲ್ ಆ್ಯಡರ್ ಅಂದರೆ ಏನಂದರೆ ಇಟ್ ಆ್ಯಡ್ಸ್ 3 ಬಿಟ್ಸ್ ಆ್ಯಂಡ್ ಜನರೇಟ್ಸ್ ಸಮ್ ಆ್ಯಂಡ್ ಕ್ಯಾರಿ. ಇದನ್ನು ನಾವು ಬ್ಲಾಕ್ ಡಯಾಗ್ರಾಮ್ ಬರೆದ್ಬಿಟ್ಟು ಟ್ರೂತ್ ಟೇಬಲ್ ಬರಿಬೇಕಾಗುತ್ತೆ. ಟ್ರೂತ್ ಟೇಬಲಲ್ಲಿ ಇಲ್ಲಿ ನಾವು ನೋಡ್ಬೋದು ಸಿಂಪಲ್. ಈಗ ಸಮ್ ಏನಿದೆ ಅಂದರೆ ಎಕ್ಸ್ಪ್ರೆಷನ್ ಸಮ್ದು ಎ ಎಕ್ಸಾರ್ ಬಿ ಎಕ್ಸಾರ್ ಸಿ ಇದೆ. ಈಗ ನಾವು ಇಲ್ಲಿ ಸಿಂಪ್ಲಿ ಆ್ಯಡ್ ಮಾಡಬೇಕು. 0 ಪ್ಲಸ್ 0 ಇಸ್ 0 ಎಂತಿದೆ. 0 ಪ್ಲಸ್ 1 ಇದು ಸಮ್ 1 ಆಗುತ್ತೆ, ಇದು 0 ಆಗುತ್ತೆ. ಇದು ಕೇಸ್ ತೊಗೊಳ್ಳೋಣ. 1 ಪ್ಲಸ್ 1 ಇದೇನಾಗುತ್ತೆ ಅಂದರೆ 1 ಪ್ಲಸ್ 1 ವಿತ್ ಕ್ಯಾರಿ 1. ದಿಸ್ ಈಸ್ ಕ್ಯಾರಿ, ಇದು ಕ್ಯಾರಿ ಆಗುತ್ತೆ. ದಿಸ್ ಈಸ್ ಸಮ್, ಇದು ಸಮ್ ಆಗುತ್ತೆ. ಲೈಕ್ ವೈಸ್ ಇವು ಕಂಟಿನ್ಯೂಸ್ ಆಗಿ ನಾವು ಟ್ರೂತ್ ಟೇಬಲ್ ಬರಿಬೇಕಾಗುತ್ತೆ. ಮತ್ತು ಈ ಮಾಡೆಲ್ ಕ್ವಶನಲ್ಲಿ ಎಕ್ಸ್ಪ್ರೆಷನ್ ಕೂಡ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ ಅಂದರೆ ಸಮ್ ಇಸ್ ಈಕ್ವಲ್ ಟು ಎ ಎಕ್ಸಾರ್ ಬಿ ಎಕ್ಸಾರ್ ಸಿ. ಅದೇ ರೀತಿ ಕ್ಯಾರಿ ಇದಿಲ್ಲ ಎಕ್ಸ್ಪ್ರೆಷನ್ ಎಕ್ಸಾರ್ ಯೂಸ್ ಮಾಡಿ ಕೊಟ್ಟಿದ್ದಾರೆ. ನೀವು ಈ ಥರನೂ ಬರಿಬೋದು, ಎ ಬಿ ಇಂಟು ಬಿ ಸಿ ಇಂಟು ಸಿ ಎ. ಈ ಎಕ್ಸ್ಪ್ರೆಷನ್ ಕೂಡ ಕರೆಕ್ಟ್ ಇದೆ. ಈ ಎಕ್ಸ್ಪ್ರೆಷನ್ ಕೂಡ ಬರಿಬಹುದು. ನೆಕ್ಸ್ಟ್ ಆ ಎಕ್ಸ್ಪ್ರೆಷನ್ ಬೇಸ್ ಮೇಲೆ ಇಲ್ಲಿ ಲಾಜಿಕ್ ಡಯಾಗ್ರಾಮನ್ನು ಡ್ರಾ ಮಾಡಿದ್ದಾರೆ. ಲಾಜಿಕ್ ಡಯಾಗ್ರಾಮ್ ಡ್ರಾ ಮಾಡಿದರೆ ಯು ವಿಲ್ ಗೆಟ್ ಟೋಟಲ್ 10 ಮಾರ್ಕ್ಸ್. ನೆಕ್ಸ್ಟ್ 4:1 ಮಾರ್ಕ್ಸ್. 4:1 ಮಲ್ಟಿಪ್ಲೆಕ್ಸರ್ ಅಂದರೆ ಮೆನಿ ಇಸ್ ಟು 1. ಇಲ್ಲಿ 4:1 ಮಾರ್ಕ್ಸ್ ಅಂದರೆ 4 ಇನ್ಪುಟ್ ಇದಾವೆ ಮತ್ತು 1 ಔಟ್ಪುಟ್ ಇದೆ. ದಿಸ್ ಇಸ್ 4 ಇನ್ಪುಟ್ ಆ್ಯಂಡ್ 1 ಔಟ್ಪುಟ್. ದೀಸ್ ಆರ್ ಆಲ್ ದಿ ಸೆಲೆಕ್ಟ್ ಲೈನ್ಸ್. ಎ ಬಿ ಅಂತ ಏನಿದೆ ಅಲ್ಲ, ದೀಸ್ ಆರ್ ಆಲ್ ದಿ ಸೆಲೆಕ್ಟ್ ಲೈನ್ಸ್. ಇದ್ರ ಕೆಲಸ ಏನಂದರೆ ಇಲ್ಲಿ ಇರುವ ಡಿ ನಾಟ್ ಮತ್ತು D1 ಏನಿದೆಯಲ್ಲ, ಈ ಸೆಲೆಕ್ಟ್ ಲೈನ್ ಮುಖಾಂತರ ಇಲ್ಲಿ ಇನ್ಪುಟ್ಲಿಂದ ಔಟ್ಪುಟ್ಟಿಗೆ ಬರ್ತಾವೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಡಿ ನಾಟ್ ಇದೆ. ದಿಸ್ ಡಿ ನಾಟ್, ಈಗ ಡಿ ನಾಟ್ ಇದು ಔಟ್ಪುಟ್ಟಿಗೆ ಬರಬೇಕಂದ್ರೆ ಸೆಲೆಕ್ಟ್ ಲೈನ್ ಎ ಮತ್ತು ಬಿ ಇದೆ. ಇಲ್ಲ ನಾನು 0 ಅಂತ ಕೊಟ್ಟರೆ ಔಟ್ಪುಟ್ ಬರೋದು ಡಿ ನಾಟ್, 0 1 ಅಂತ ಕೊಟ್ಟರೆ ಔಟ್ಪುಟ್ ಬರೋದು D1. ಅದೇ ರೀತಿ 1 0 ಅಂತ ಕೊಟ್ಟರೆ ಔಟ್ಪುಟ್ ಬರೋದು D2 ಮತ್ತು 1 1 ಕೊಟ್ಟರೆ D3 ಬರುತ್ತೆ. ಈಗ ಸೇಮ್ ನಾನು ಒಂದು ಟೇಬಲ್ ಮುಖಾಂತರ ರಿಪ್ರೆಸೆಂಟ್ ಮಾಡಿದ್ದೀನಿ. ಇವು ನೀವು ಇದ್ರ ಥಿಯರಿ ಕಂಪ್ಲೀಟ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆಯೂ ಬೀಳಂಗಿಲ್ಲ. ಈ ಟೇಬಲಲ್ಲಿ ಏನಿದೆ ಈಚ್ ಕೇಸನ್ನು ನೀವು ಸೆಂಟೆನ್ಸ್ ಮಾಡಿ ಬರೀಬೇಕು. ಸೆಂಟೆನ್ಸ್ ಮಾಡಿ ಬರೆದು ಇಲ್ಲಿ ಬರ್ತಿದ್ದಾರೆ ಅವರು. ಅದೇ ರೀತಿ ಇದರ ಆಧಾರದ ಮೇಲೆ, ಈ ಟ್ರೂತ್ ಟೇಬಲ್ ಆಧಾರದ ಮೇಲೆ ನಾವು ಎಕ್ಸ್ಪ್ರೆಷನ್ ಕೂಡ ಬರಿಬೋದು. ಇಟ್ಸ್ ಭಾಳ ಸಿಂಪಲ್. ಏನಿದೆ ಇಲ್ಲಿ ನೋಡಿ, ಎ ಬಾರ್ ಇದೆ, A0 B0 ಇದೆ. ಸಿಂಪ್ಲಿ ರೈಟ್ ಎ ಬಾರ್ ಬಿ ಬಾರ್ ಮತ್ತು ಔಟ್ಪುಟ್ ಏನು ಬರ್ತಿದೆ D0 ಪ್ಲಸ್ ಅದೇ ರೀತಿ ಎ ಬಿ ಬಾರ್ D1. ಆ ರೀತಿ ನಾವು ಎಕ್ಸ್ಪ್ರೆಷನ್ ಬರಿಬೇಕಾಗುತ್ತೆ. ಅದೇ ಎಕ್ಸ್ಪ್ರೆಷನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇನ್ ದಿಸ್ ಇಕ್ವೇಷನ್, ಈ ಎಕ್ಸ್ಪ್ರೆಷನಲ್ಲಿ ಕೊಟ್ಟಿದ್ದಾರೆ. ಈ ನೀವು ಇಷ್ಟು ಬರೆದ್ರೆ ದಿಸ್ ಈಸ್ 4:1 ಮಾರ್ಕ್ಸ್. ಇದು ಭಾಳಷ್ಟು ಸಲ ಕೇಳಿದ್ದಾರೆ ಕ್ವಶನ್ಸ್, ಭಾಳಷ್ಟು ಸಲ ಈ ಕ್ವಶನ್ಸ್ ಕೇಳಿದ್ದಾರೆ. ಅದಕ್ಕೆ ಮಿಸ್ ಮಾಡದೆ ಇದನ್ನು ಓದಿ. ಮತ್ತು ಆ ಎಕ್ಸ್ಪ್ರೆಷನ್ ಆಧಾರದ ಮೇಲೆ ನಾವು ಲಾಜಿಕ್ ಡಯಾಗ್ರಾಮ್ ಕೂಡ ಬರೀಬೇಕು. ಕಾಂಬಿನೇಷನಲ್ ಸರ್ಕ್ಯೂಟ್ ಅಂದ್ರೇನು, ಸಬ್ಟ್ರಾಕ್ಟರ್ ಅಂದ್ರೇನು, ಮಲ್ಟಿಪ್ಲೆಕ್ಸರ್ ಅಂದ್ರೇನು, ಈ ಡೆಫಿನಿಷನ್ ಕೂಡ ಕೇಳ್ತಾರೆ. ಕಾಂಬಿನೇಷನಲ್ ಸರ್ಕ್ಯೂಟ್ ಅಂದರೆ ದಿಸ್ ಒನ್ ಈಸ್ ಮೆಮರಿ ಲೆಸ್ ಸರ್ಕ್ಯೂಟ್. ಇದ್ರದ್ದು ಔಟ್ಪುಟ್ ಏನಂತಲ್ಲ ಪ್ರೆಸೆಂಟ್ ಇನ್ಪುಟ್ ಮೇಲೆ ಅಷ್ಟೇ ಡಿಪೆಂಡ್ ಇರ್ತೈತಿ. ದಟ್ ಈಸ್ ಕಾಲ್ಡ್ ಕಾಂಬಿನೇಷನಲ್ ಸರ್ಕ್ಯೂಟ್. ಸಬ್ಟ್ರಾಕ್ಟರ್ ಅಂದ್ರೆ 2 ವ್ಯಾಲ್ಯೂಸನ್ನು ಸಬ್ಟ್ರಾಕ್ಟ್ ಮಾಡಿ ಸಮ್ ಮತ್ತು ಡಿಫರೆನ್ಸನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಮಲ್ಟಿಪ್ಲೆಕ್ಸರ್ ಅಂದ್ರೆ ಮೆನಿ ಇಂಟು 1 ಅಂತ ನೆನ್ಪಿಟ್ಕೊಂಬೇಡಿ. ಮೆನಿ ಇಂಟು 1, ಇಟ್ ಹ್ಯಾಸ್ ಮೆನಿ ಇನ್ಪುಟ್ ಆ್ಯಂಡ್ 1 ಔಟ್ಪುಟ್. ವಿತ್ ಹೆಲ್ಪ್ ಆಫ್ ಸೆಲೆಕ್ಟ್ ಲೈನ್ ನಾವು ಅದನ್ನು ಇನ್ಪುಟನ್ನು ಔಟ್ಪುಟ್ಟಿಗೆ ಕಳಿಸ್ತೀವಿ. ಮತ್ತು ಫ್ಲಿಪ್ ಲಾಪ್ ಅಂತಿದೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಡಿಯರ್ ಫ್ರೆಂಡ್ಸ್, ಇದರಲ್ಲಿ ಎಲ್ಲ ಫ್ಲಿಪ್ ಲಾಪ್ಸ್ ಏನಿದಾವೆ ಇದ್ರದ್ದು ನೀವು ಬ್ಲಾಕ್ ಡಯಾಗ್ರಾಮ್, ಲಾಜಿಕಲ್ ಎಕ್ಸ್ಪ್ರೆಷನ್ ಮತ್ತು ಟ್ರೂತ್ ಟೇಬಲ್ ನೀವು ಕಂಪಲ್ಸರಿ ಓದಲೇಬೇಕು. ಯಾಕಂದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇವೆಲ್ಲ ಫ್ಲಿಪ್ ಲಾಪ್ಲಿಂದ ಬರ್ತವೆ. ಕ್ಲಾಕ್ಡ್ SR ಫ್ಲಿಪ್ ಲಾಪ್, ಕ್ಲಾಕ್ಡ್ SR ಫ್ಲಿಪ್ ಲಾಪ್, ಈ JK ಫ್ಲಿಪ್ ಲಾಪ್, ಇವೆಲ್ಲ ಮಾಸ್ಟರ್ಸ್ ಎ ಫ್ಲಿಪ್ ಲಾಪ್, ಇವೆಲ್ಲ ಕ್ವಶನ್ ಇದರಲ್ಲಿಂದೇ ಬರ್ತವೆ. ಅದಕ್ಕೆ ಇಲ್ಲಿ ನಾನು ಬರೀ ಲಿಸ್ಟ್ ಮಾಡಿರಬಹುದು, ಆದರೆ ನೀವು ಕಂಪ್ಲೀಟ್ ಎಲ್ಲ ಫ್ಲಿಪ್ ಲಾಪ್ಸ್ ಓದಿದರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಫ್ಲಿಪ್ ಲಾಪ್ ಅಂದರೆ ಹೆಸರ ಹೇಳ್ತಿದೆ, ಫ್ಲಿಪ್ ಫ್ಲಾಪ್. ಇದರಲ್ಲಿ 2 ಸ್ಟೇಬಲ್ ಸ್ಟೇಟ್ ಇರ್ತಾವೆ, ಸೆಟ್ ಮತ್ತು ರೀಸೆಟ್. ಸೆಟ್ ಆ್ಯಂಡ್ ರೀಸೆಟ್ ಇದನ್ನು ಸ್ಟೇಟ್ ಇರುತ್ತಾವೆ. ಅದು ದಟ್ ಇಸ್ ಕಾಲ್ಡ್ ಫ್ಲಿಪ್ ಫ್ಲಾಪ್. ಟೈಪ್ಸ್ ಇಲ್ಲೇ ತೋರಿಸ್ತಾ ಇದ್ದೀನಿ.
ಶಿಫ್ಟ್ ರಿಜಿಸ್ಟರ್ ಅಂದ್ರೇನು? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಿಫ್ಟ್ ರಿಜಿಸ್ಟರ್ 10 ಮಾರ್ಕ್ಸಿಗೆ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಶಿಫ್ಟ್ ರಿಜಿಸ್ಟರ್ ಅಂದ್ರೇನು? ಶಿಫ್ಟ್ ರಿಜಿಸ್ಟರಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಫ್ಲಿಪ್ ಫ್ಲಾಪ್ ಇರ್ತೈತಿ, ಒಂದಕ್ಕೊಂದು ಕನೆಕ್ಟ್ ಮಾಡಿರ್ತಾರೆ, ಅದನ್ನು ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಫ್ಲಿಪ್ ಫ್ಲಾಪ್ ಅಂದರೆ, ಸಾರಿ ಶಿಫ್ಟ್ ರಿಜಿಸ್ಟರ್ ಅಂದರೆ. ಆಮೇಲೆ ವ್ಯಾಲ್ಯೂಸ್ ಎಲ್ಲ ಶಿಫ್ಟ್ ಹಾಕ್ಕೊಂತ ಹೋಗ್ತವೆ. ನೆಕ್ಸ್ಟ್ ಸೋ ಅಂದ್ರೇನು? ಸೀರಿಯಲ್ ಇನ್, ಸೀರಿಯಲ್ ಔಟ್. ಇನ್ಪುಟ್ ಸೀರಿಯಲ್ ಆಗಿ ಬರ್ತೈತಿ, ಔಟ್ಪುಟ್ ಸೀರಿಯಲ್ ಆಗಿ ಬರ್ತೈತಿ. ಓಕೆ, ಈಗ ಇದ್ರದ್ದು ನಾವು ಇಲ್ಲಿ ಡಯಾಗ್ರಾಮು ಕೂಡ ನೋಡಬಹುದು. ಡಿ ಫ್ಲಿಪ್ ಫ್ಲಾಪ್ ಯೂಸ್ ಮಾಡಿ ಶಿಫ್ಟ್ ರಿಜಿಸ್ಟರ್ನ ಮಾಡಿದ್ದಾರೆ. ಇಲ್ಲೊಂದಿದೆ ಇನ್ಪುಟ್. ಫಸ್ಟ್ ಇಲ್ಲಿಂದ ಇನ್ಪುಟ್ ಕೊಡ್ತೀವಿ. ಆ ಇನ್ಪುಟ್ ಫಸ್ಟ್ ಕ್ಲಾಕ್ ಪಲ್ಸ್ ಕೊಟ್ಟ ತಕ್ಷಣ ಫಸ್ಟ್ ಇನ್ಪುಟಿಗೆ ಬರುತ್ತೆ. ಸೆಕೆಂಡ್ ಕ್ಲಾಕ್ ಪಲ್ಸ್ ಕೊಟ್ಟ ತಕ್ಷಣ ಅದು ಇಲ್ಲಿ ಬರುತ್ತೆ. ಥರ್ಡ್ ಕ್ಲಾಕ್ ಪಲ್ಸ್ ಕೊಟ್ಟ ತಕ್ಷಣ ಇಲ್ಲಿ ಹೊಸ ಇನ್ಪುಟ್ ಬರ್ತೈತಿ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಫೋರ್ತ್ ಕ್ಲಾಕ್ ಪಲ್ಸ್ ಕೊಟ್ಟ ತಕ್ಷಣ ಇದು ಇಲ್ಲಿಗೆ ಶಿಫ್ಟ್ ಹಾಕ್ಕೊಂತ ಹೋಗುತ್ತೆ. ಓಕೆ, ದಿಸ್ ಈಸ್ ದಿ ಸೀರಿಯಲ್ ಇನ್, ಸೀರಿಯಲ್ ಔಟ್. ಇದನ್ನು ನಾವು ಬೆಸ್ಟ್ ವೇ ಈ ಟೇಬಲ್ ಮುಖಾಂತರ ತಿಳ್ಕೋಬಹುದು. ಸೀರಿಯಲ್ ಇನ್, ಸೀರಿಯಲ್ ಔಟ್. ನಾವೇನು ಮಾಡಬೇಕು? ಎಕ್ಸಾಮಲ್ಲಿ ನಾವು ಈ ಡಯಾಗ್ರಾಮ್ ಬರೀಬೇಕು ಮತ್ತು ಈ ಟೇಬಲ್ ಬರೀಬೇಕು. ಈ ಟೇಬಲ್ ಬರೆದು ಈಚ್ ಲೈನ್, ಈಚ್ ಕಂಡೀಷನ್ ಏನಿದೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಒಂದೊಂದು ಲೈನ್ ಬರೆದ್ರೆ ಸಾಕು. ಕ್ಲಾಕ್ಡ್ ಫ್ಲಿಪ್ ಫ್ಲಾಪ್ ಅಂತಿದೆ. SR ಕ್ಲಾಕ್ಡ್ ಫ್ಲಿಪ್ ಫ್ಲಾಪ್. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಫ್ಲಿಪ್ ಫ್ಲಾಪ್ ಮತ್ತು ಎಲ್ಲ ಟೈಪ್ಸ್ ಆಫ್ ಫ್ಲಿಪ್ ಫ್ಲಾಪನ್ನು ಓದಬೇಕಾಗುತ್ತೆ. ನೀವು ಈ ಬ್ಲಾಕ್ ಡಯಾಗ್ರಾಮ್ ಮತ್ತು ಈ ಸರ್ಕಿಟ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕು. ಈ ಬ್ಲಾಕ್ ಡಯಾಗ್ರಾಮ್ ಮತ್ತು ಈ ಸರ್ಕಿಟ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕು. ಭಾಳ ಸಿಂಪಲ್ ಇದೆ. ಎಲ್ಲ ನ್ಯಾಂಡ್ ಗೇಟ್ ಇದ್ದಾವೆ. ಇಲ್ಲಿ ನೋಡಿ ಕ್ರಾಸ್ ಕನೆಕ್ಟೆಡ್ ಆಗಿದ್ದಿದೆ. ಆಮೇಲೆ ಇದು ಎರಡರದ್ದು ಇನ್ಪುಟ್ ಶಾರ್ಟ್ ಮಾಡಿ ಕ್ಲಾಕಿಗೆ ಕೊಟ್ಟಿದ್ದಾರೆ. ಇದು ಎಸ್ ಮತ್ತು ಇದು ಆರ್. ಇದಾದಮೇಲೆ ಇದು ಟೇಬಲ್ ಕೂಡ ಭಾಳ ಸಿಂಪಲ್ ಇದೆ. ನೀವೆಲ್ಲ ಸೀರಿಯಲ್ ನಂಬರ್ ಬಿಟ್ಬಿಡಿ ಸದ್ಯಕ್ಕೆ. ಸೀರಿಯಲ್ ನಂಬರ್ ಬೇಡ ಇಲ್ಲೇ. ರಿಮೂವ್ ದಿ ಸೀರಿಯಲ್ ನಂಬರ್. ಜಸ್ಟ್ ರಿಮೆಂಬರ್ ಕ್ಲಾಕ್ ಎಸ್ ಆರ್ ಮತ್ತು QN+1 ಅವ್ರ Q ಅಂತ ಬರೀಬಹುದು. ಈಗ ಕ್ಲಾಕ್ ಎಲ್ಲ 1 ಇದೆ, ಎಲ್ಲ 1 ಅಂತ ಇಟ್ಕೊಂಡ್ಬಿಡಿ. ಕ್ಲಾಕ್ ಎರಡು ಕಂಡೀಷನ್ ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡಿ. 0 ಇದ್ದಾಗ ನೋ ಚೇಂಜ್, 1 ಇದ್ದಾಗ ಅನ್ಡಿಫೈನ್ಡ್. ಆಯಿತಾ? ನೆಕ್ಸ್ಟ್ S0 ಇದ್ದಾಗ ಮತ್ತು R1 ಇದ್ದಾಗ ಇದು 0 ಆಗುತ್ತೆ. S1 ಇದ್ದಾಗ ಇದು ಔಟ್ಪುಟ್ 1 ಆಗುತ್ತೆ. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇದು ಟ್ರುತ್ ಟೇಬಲ್ ಮತ್ತು ಈ ಡಯಾಗ್ರಾಮ್ ನೀವು ಬರೆದು, ಈ ಟ್ರುತ್ ಟೇಬಲ್ ಬರೆದು ಈಚ್ ಕಂಡೀಷನ್ ಒಂದೊಂದು ಸೆಂಟೆನ್ಸ್ ಬರೆದ್ಬಿಟ್ರೆ ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ನೆಕ್ಸ್ಟ್ ಲಿಸ್ಟ್ ಅಪ್ಲಿಕೇಶನ್ ಆಫ್ ಕೌಂಟರ್. ಕೌಂಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಫ್ರೀಕ್ವೆನ್ಸಿ ಮೆಜರ್ಮೆಂಟ್, ಟೈಮಿಂಗ್, ಬೈನರಿ ಅರ್ಥಮೆಟಿಕ್, ಅಲ್ಲೆಲ್ಲ ಅಪ್ಲಿಕೇಶನ್ ಆಫ್ ಕೌಂಟರ್. ಅದೇ ರೀತಿ ಕೌಂಟರ್ ಅಂದ್ರೇನು? ಕೌಂಟರ್ ಅಂದ್ರೆ ಏನಂದರೆ ಇಟ್ ಈಸ್ ಯೂಸ್ ಟು ಕೌಂಟ್ ದಿ ನಂಬರ್ ಆಫ್ ಇನ್ಪುಟ್ ಪಲ್ಸಸ್ ಅಷ್ಟೇ. ಇಟ್ ಈಸ್ ಯೂಸ್ ಟು ಕೌಂಟ್ ದಿ ನಂಬರ್ ಆಫ್ ಇನ್ಪುಟ್ ಪಲ್ಸಸ್. ಇದರಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಫ್ಲಿಪ್ ಫ್ಲಾಪ್ ಕನೆಕ್ಟ್ ಮಾಡಿರ್ತಾರೆ, ಇದನ್ನು ಕೌಂಟಿ ಸಲುವಾಗಿ ಯೂಸ್ ಮಾಡ್ತಾರೆ. ಅದೇ ರೀತಿ ಎನ್ಕೋಡರ್ ಮತ್ತು ಡಿಕೋಡರ್ ಅಂತೂ ಕೇಳ್ತಾರೆ. ಎನ್ಕೋಡರ್ ಅಂದ್ರೆ ಬಂದಿದ್ದ ಸಿಗ್ನಲ್ನ ಕೋಡೆಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ತೀವಿ. ಡಿಕೋಡರ್ ಅಂದ್ರೆ ಕೋಡೆಡ್ ಫಾರ್ಮ್ ಇದ್ದದನ್ನು ಮತ್ತು ನಾರ್ಮಲ್ ಲೆವೆಲಿಗೆ ತರ್ತೀವಲ್ಲ, ದಟ್ ಈಸ್ ಕಾಲ್ಡ್ ಎನ್ಕೋಡರ್ ಆ್ಯಂಡ್ ಡಿಕೋಡರ್. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಈಸ್ ಜನರೇಷನ್ ಆಫ್ ಕಂಪ್ಯೂಟರ್. ಟೋಟಲ್ ಇದರಲ್ಲಿ 5 ಜನರೇಷನ್ಸ್ ಕಂಪ್ಯೂಟರ್ ಇದ್ದಾವೆ. ಟೋಟಲ್ ದೇರ್ ಆರ್ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್. ಟೋಟಲ್ 5 ಜನರೇಷನ್ಸ್ ಇದಾವೆ ಕಂಪ್ಯೂಟರಲ್ಲಿ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಮತ್ತು ಥರ್ಡ್ ಜನರೇಷನ್ ಅಂತ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್. ಈಗ ಫಸ್ಟ್ ಜನರೇಷನಲ್ಲಿ ಇಲ್ಲಿ ನಾವು ನೋಡ್ಬೋದು, ದ ಫಸ್ಟ್ ಪಾಯಿಂಟ್ ಈಸ್ ಫಸ್ಟ್ ಜನರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡ್ತಿದ್ರು. ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡೋದ್ರಿಂದ ಇಲ್ಲಿ ಸಾಫ್ಟ್ವೇರ್ 1s and 0s ಬೈನರಿ ಮೇಲೆ ವರ್ಕ್ ಆಗ್ತಾ ಇತ್ತು. ಮಿಲಿ ಸೆಕೆಂಡ್ ಟೈಮ್ ತೊಗೊಳ್ತಾ ಇತ್ತು. ಸೈಜು ಕೂಡ ದೊಡ್ಡದಿತ್ತು. ಯಾವುದು ಬಿಗ್ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕಾಗ್ತಿದ್ದಿಲ್ಲ. ಅದೇ ರೀತಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರಲ್ಲಿ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತಿದ್ರು. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ಇದರಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಫಸ್ಟಲ್ಲಿ ಬೈನರಿ, ಇದರಲ್ಲಿ ಅಸೆಂಬ್ಲಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಸೈಜು ಕೂಡ ಕಡಿಮೆ ಆಯಿತು ಕಂಪೇರ್ ಟು ಯಾವುದು ವ್ಯಾಕ್ಯೂಮ್ ಟ್ಯೂಬ್ ಬೇಸ್ಡ್ ಕಂಪ್ಯೂಟರ್. ನೆಕ್ಸ್ಟ್ ಥರ್ಡ್ ಜನರೇಷನಲ್ಲಿ IC ಯೂಸ್ ಮಾಡಿದರು. IC ಯೂಸ್ ಮಾಡಿದ್ರಿಂದ ಇಲ್ಲಿ ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಪ್ರೊಸೆಸಿಂಗ್ ಟೈಮ್ ನ್ಯಾನೋ ಸೆಕೆಂಡ್ದಲ್ಲಿ ಬಂತು. ಅದ ಕಾರಣ ಸೈಜು ಕೂಡ ಚಿಕ್ಕದಾಯಿತು. ಆಮೇಲೆ ಫೋರ್ತ್ ಜನರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿದರು. ದಿಸ್ ಈಸ್ ದಿ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡೋದ್ರಿಂದ ಇಲ್ಲೇ MS-DOS ಇಂಟ್ರೊಡ್ಯೂಸ್ ಆಯಿತು. ಇಲ್ಲಿ ನೋಡಿ ಸಾಫ್ಟ್ವೇರ್ ಇಲ್ಲೇ MS-DOS ಇಂಟ್ರೊಡ್ಯೂಸ್ ಆಯಿತು. ದಿಸ್ ಒನ್ MS-DOS. ಸೈಜು ಕೂಡ ಕಡಿಮೆ ಆಯಿತು. ಪ್ರೊಸೆಸಿಂಗ್ ಟೈಮ್ ಪಿಕೋ ಸೆಕೆಂಡಲ್ಲಿ ಬಂತು. ಮತ್ತು ಲಾಸ್ಟ್ ಒನ್ ಈಸ್ ಫಿಫ್ತ್ ಜನರೇಷನ್. ಇಲ್ಲಿ VLSI ಆರ್
SLSI ಸೂಪರ್ ಲಾರ್ಜ್ ಸ್ಕೇಲ್ ಕಂಪ್ಯೂಟರ್ ಯೂಸ್ ಮಾಡಿದ್ರು. ಈಗ ಪ್ರೆಸೆಂಟ್ ನಾವು ಯೂಸ್ ಮಾಡ್ತಾ ಇರೋದು ಯಾವುದಂದರೆ ಅದು 5th ಜನರೇಷನ್ ಕಂಪ್ಯೂಟರ್. ನೆಕ್ಸ್ಟ್ ಡಿಫೈನ್ ಹಾರ್ಡ್ವೇರ್, ಲಿಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಅಂತ ಕೇಳ್ತಾರೆ. ಹಾರ್ಡ್ವೇರ್ ಅಂದರೆ ನಮ್ಗೆ ಗೊತ್ತಿದೆ ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಆಫ್ ದಿ ಕಂಪ್ಯೂಟರ್. ಇದರಲ್ಲಿ ಟೈಪ್ಸ್ ಏನಿದೆ ಅಂದರೆ ಎರಡೇ ಟೈಪು, ಇನ್ಪುಟ್ ಮತ್ತು ಔಟ್ಪುಟ್. ಇನ್ಪುಟ್ ಅಂದರೆ ನಾವು ಯಾವ ಡಾಟಾ ಕೊಡ್ತೀವಿ ಅದು ಇನ್ಪುಟ್, ಮತ್ತು ಕಂಪ್ಯೂಟರ್ಲಿಂದ ಡಾಟಾ ಏನು ಹೊರಗೆ ಬರುತ್ತಲ್ಲ ಅದು ಔಟ್ಪುಟ್. ಏನು ಡಾಟಾ ಕೊಡ್ತೀವಿ? ಕೀಬೋರ್ಡ್, ಮೌಸ್, ಟಚ್ ಸ್ಕ್ರೀನ್, ಸ್ಕ್ಯಾನರ್, ಜಾಯ್ಸ್ಟಿಕ್, ಇದ್ರ ಮುಖಾಂತರ ನಾವು ಡಾಟಾ ಕಂಪ್ಯೂಟರ್ ಕೊಡ್ತೀವಿ. ಕಂಪ್ಯೂಟರ್ಲಿಂದ ಹೊರಗಡೆ ಏನು ಕಾಣಿಸ್ತಿದೆ ಅಲ್ಲ ದಟ್ ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಪ್ಲಾಟರ್, ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್. ಮತ್ತು CPU ಅಂದರೆ ಪ್ರೊಸೆಸರ್, ಕಂಟ್ರೋಲ್ ಯೂನಿಟ್, ಮೆಮರಿ ಯೂನಿಟ್. ಇದರ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಅದೇ ರೀತಿ ಲಿಸ್ಟ್ ದಿ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ ಅಂತ ಕೇಳ್ತಾರೆ. ಇದು ಸಿಂಪಲ್ ಆಗಿ ನೀವು ಬರೀಬಹುದು. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 4ಅಲ್ಲಿ ಇಲ್ಲಿ ಫಂಕ್ಷನಲ್ ಯೂನಿಟ್ ಆಫ್ ಕಂಪ್ಯೂಟರ್ ಅಂತ ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಫಂಕ್ಷನಲ್ ಯೂನಿಟ್ ಆಫ್ ಕಂಪ್ಯೂಟರ್ ಇಲ್ಲಿ ನಾವು ನೋಡಬಹುದು. ಇನ್ಪುಟ್ ಡಿವೈಸ್ ಇದೆ, ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ದೆನ್ ಸ್ಟೋರೇಜ್ ಮತ್ತು CPU. ಈಗ ಇನ್ಪುಟ್ ಡಿವೈಸ್ ಅಂದರೆ ನಾವು ಆಲ್ರೆಡಿ ಗೊತ್ತಿದೆ, ಕೀಬೋರ್ಡ್, ಮೌಸ್ ಆರ್ ದಿ ಇನ್ಪುಟ್ ಡಿವೈಸ್. ಇದು ಪ್ರಿಂಟರ್, ಮಾನಿಟರ್ ಏನಿದೆಯಲ್ಲ ಅವು ಔಟ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ ಮುಖಾಂತರ ನಾವು ಡಾಟಾನ ಕಂಪ್ಯೂಟರ್ ಕೊಡ್ತೀವಿ. ಕಂಪ್ಯೂಟರ್ಲಿಂದ CPU ಡಾಟಾ ಹೊರಗಡೆ ಏನು ಕಾಣಿಸ್ತಲ್ಲ ಮಾನಿಟರ್ ಮತ್ತು ಪ್ರಿಂಟರ್, ಅದಕ್ಕೆ ಔಟ್ಪುಟ್ ಅಂತೀವಿ. ಓಕೆ, ಈಗ ನಾವು ಕೊಟ್ಟಿದ್ದ ಡಾಟಾವನ್ನು ಪ್ರೊಸೆಸ್ ಮಾಡೋದು ಯಾವುದಂದರೆ CPU ಕಂಟ್ರೋಲ್ ಯೂನಿಟ್. ಇದರಲ್ಲಿ CPU ಅಲ್ಲಿ ಕಂಟ್ರೋಲ್ ಯೂನಿಟ್ ಇರುತ್ತೆ ಮತ್ತು ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇರುತ್ತೆ. ಅಂದರೆ ಏನೋ ಕ್ಯಾಲ್ಕುಲೇಷನ್ ಮಾಡೋದಿತ್ತಂದರೆ ALU ಮಾಡ್ತೈತಿ. ಓಕೆ, ಈಗ ಡಾಟಾ ಎಲ್ಲಿ ಹೋಗಿ ಸ್ಟೋರ್ ಆಗಬೇಕು? ಟೆಂಪ್ರರಿ ವರ್ಕ್ ಮಾಡಬೇಕಂದ್ರೆ ಡಾಟಾ ಎಲ್ಲ ಸ್ಟೋರ್ ಆಗೋದು ಮೇನ್ ಮೆಮರಿಯಲ್ಲಿ. ಟೆಂಪ್ರರಿ ನಾವು ವರ್ಕ್ ಮಾಡಬೇಕಾದ್ರೆ ಡಾಟಾ ಎಲ್ಲ ಸ್ಟೋರ್ ಆಗೋದು ಮೇನ್ ಮೆಮರಿಯಲ್ಲಿ. ಈಗ ನಾವು ಇಲ್ಲಿ ನೋಡ್ಬೋದು, ಫಸ್ಟ್ ನಾನು ಅಲ್ಲಿ ಡಿಸ್ಕಸ್ ಮಾಡಿದ ಇನ್ಪುಟ್ ಯೂನಿಟ್ ಮತ್ತು ಔಟ್ಪುಟ್ ಯೂನಿಟ್ ಮತ್ತು ಸೆಂಟ್ರಲ್ ಪ್ರೊಸೆಸಿಂಗ್ನ ಹೇಳಿದೆ ಆಲ್ರೆಡಿ. ಇಟ್ ಈಸ್ ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ದಿ ಕಂಪ್ಯೂಟರ್. ಇಲ್ಲಿ ALU ಮತ್ತು ಕಂಟ್ರೋಲ್ ಯೂನಿಟ್ ಇರುತ್ತೆ. ಮೆಮರಿಯಲ್ಲಿ ಎರಡು ಥರ ಮೆಮರಿ ಇದೆ, ಪ್ರೈಮರಿ ಮೆಮರಿ ಮತ್ತು ಸೆಕೆಂಡರಿ ಮೆಮರಿ. ಪ್ರೈಮರಿ ಮೆಮರಿ ಅಂದರೆ ಟೆಂಪ್ರರಿ ಮೆಮರಿ, ಸೆಕೆಂಡರಿ ಮೆಮರಿ ಅಂದರೆ ಪರ್ಮನೆಂಟ್ ಮೆಮರಿ. ಪ್ರೈಮರಿ ಮೆಮರಿಯಲ್ಲಿ ರ್ಯಾಮ್ ಎಲ್ಲ ಬರುತ್ತೆ. ದಿಸ್ ಈಸ್ ದಿ ರ್ಯಾಮ್ ಆ್ಯಂಡ್ ಆಲ್ ಈಸ್ ದಿ ಪ್ರೈಮರಿ ಮೆಮರಿ. ಅಂದರೆ ಕರೆಂಟ್ ಹೋದ ತಕ್ಷಣ ಇದರಲ್ಲಿ ಏನು ಸ್ಟೋರ್ ಮಾಡಿರ್ತೀವಲ್ಲ ಅವೆಲ್ಲ ಇರೇಸ್ ಆಗಿಬಿಡ್ತೈತಿ. ಇದಕ್ಕೆ ವೋಲಟೈಲ್ ಮೆಮರಿ ಅಂತಾರೆ. ಸೆಕೆಂಡರಿ ಮೆಮರಿ ಈಸ್ ನಾನ್ ವೋಲಟೈಲ್ ಮೆಮರಿ. ಅಂದರೆ ಕರೆಂಟ್ ಹೋದರೂ ಸಹಿತ ಡಾಟಾ ಎಲ್ಲ ಸ್ಟೋರ್ ಆಗಿ ಇರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೇನು, ಫ್ರೀವೇರ್ ಸಾಫ್ಟ್ವೇರ್ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಇವು ಡೆಫಿನಿಷನ್ಸ್ ನೀವು ಓದ್ಕೊಳ್ಳಿ. ಮತ್ತು ಮಲ್ಟಿ ಯೂಸರ್ ಮಲ್ಟಿ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು ಅದು ಕೂಡ ಕೇಳ್ತಾರೆ. ಇಲ್ಲಿ ಆನ್ಸರ್ ಕಾಣಿಸ್ತಾ ಇದೆ, ಇದು ಕೂಡ ನೀವು ಪ್ರಿಪೇರ್ ಆಗಬೇಕು. ಆಮೇಲೆ ಇನ್ನೊಂದು ಭಾಳ ಸಿಂಪಲ್ ಕ್ವಶನ್ ಯಾವುದಿದೆ ಅಂದರೆ ಡಿಫೈನ್ ನೆಟ್ವರ್ಕ್ ಮತ್ತು ಇಟ್ಸ್ ಟೈಪ್ಸ್. ಇದು ಭಾಳಷ್ಟು ಸಲ ಕೇಳಿದ್ದಾರೆ. ನೆಟ್ವರ್ಕ್ ಅಂದರೆ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ಇಂಟರ್ ಕನೆಕ್ಷನ್ ಆಫ್ ದಿ ಮಲ್ಟಿಪಲ್ ಕಂಪ್ಯೂಟರ್ ಈಸ್ ನೋನ್ ಆಸ್ ನೆಟ್ವರ್ಕಿಂಗ್ ಆರ್ ನೆಟ್ವರ್ಕ್. ಇದರಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ? ಲ್ಯಾನ್, ಮ್ಯಾನ್, ವ್ಯಾನ್. ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಜಸ್ಟ್ ಒಂದು ಲ್ಯಾಬ್ ಇರ್ಬೋದು ಆರ್ ಕ್ಯಾಂಪಸ್ ಇರ್ಬೋದು. ದಿಸ್ ಈಸ್ ಒನ್ ಲೋಕಲ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದರೆ ಒಂದು ಸಿಟಿ. ಇಲ್ಲಿ ನಾವು ನೋಡ್ಬೋದು, ಈಗ ಲ್ಯಾನ್ ಅಂದರೆ ಒಂದು ಸ್ಕೂಲ್ ಆಯಿತು, ಒಂದು ಲ್ಯಾಬ್ ಆಯಿತು, ಒಂದು ಹೋಮ್ ಆಯಿತು, ಆಫೀಸ್ ಬಿಲ್ಡಿಂಗಿಗೆ ನಾವು ಏನು ಕನೆಕ್ಷನ್ ಮಾಡಿರ್ತೀವಿ ಕಂಪ್ಯೂಟರ್ಸ್, ಅದಕ್ಕೆ ಲ್ಯಾನ್ ಅಂತಾರೆ. ಅದರದ್ದು ಫೀಚರ್ಸ್ ಕೂಡ ನೀವು ಬರೀಬೇಕು. ಸ್ಪೀಡ್ ಎಷ್ಟಿರುತ್ತೆ, ಎಷ್ಟು ಡಿಸ್ಟೆನ್ಸ್ ರಿಸ್ಟ್ರಿಕ್ಷನ್ ಆಗುತ್ತೆ ಅಂತ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದರೆ ಸ್ವಲ್ಪ ಜಾಗ್ರಫಿ ದೊಡ್ಡದಾಗುತ್ತೆ. ಇದು ಸಣ್ಣ ಸಿಟಿ ಲೆವೆಲಿಗೆ ಅಷ್ಟೇ ಇದು, ಆಯಿತಾ. ನೆಕ್ಸ್ಟ್ ಇಲ್ಲಿ ಏನೇನು ಯೂಸ್ ಮಾಡ್ತಾರೆ ಪ್ರೋಟೋಕಾಲ್ಸ್ ಅದನ್ನೆಲ್ಲ ನೀವು ಬರೀಬೇಕಾಗತ್ತೆ. ಮ್ಯಾನ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂದರೆ ಕನೆಕ್ಟ್ ಬಿಟ್ವೀನ್ ಸಿಟಿ, ಸ್ಟೇಟ್, ಈವನ್ ಬಿಗ್ಗರ್ ದ್ಯಾನ್ ದ್ಯಾಟ್, ಕಂಟ್ರಿ ಟು ಕಂಟ್ರಿ, ಸ್ಟೇಟ್ ಟು ಸ್ಟೇಟ್ ಕನೆಕ್ಟ್ ಮಾಡಲಿಕ್ಕೆಲ್ಲ ಇದೇನಿದೆಯಲ್ಲ ವ್ಯಾನ್ ಅಂತ ಯೂಸ್ ಮಾಡ್ತಾರೆ. ಈಗ ಮ್ಯಾನ್ ಅಂತ ಹೇಳಿದೆಲ್ಲ ಕ್ಯಾಂಪಸ್ ಟು ಕ್ಯಾಂಪಸ್, ಒಂದು ಕ್ಯಾಂಪಸ್ನಿಂದ ಇನ್ನೊಂದು ಕ್ಯಾಂಪಸ್ಸಿಗೆ ಏನು ಕನೆಕ್ಷನ್ ಮಾಡಬೇಕಲ್ಲ ದಟ್ ಈಸ್ ದಿ ಮ್ಯಾನ್ ಆಯಿತು, ವ್ಯಾನ್ ಆಯಿತು. ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್ ಈಸ್ ಯಾವುದಂದರೆ ಡಿಫೈನ್ OS ಲಿಸ್ಟ್ ಇಸ್ ಟೈಪ್ಸ್. OS ಅಂದರೆ ಏನು? ಆಪರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಮ್ಯಾನೇಜಸ್ ಆರ್ ಕಂಟ್ರೋಲ್ಸ್ ದಿ ಆಪರೇಷನ್ ಆಫ್ ದಿ ಕಂಪ್ಯೂಟರ್. ಮತ್ತು ಇದರ ಟೈಪ್ಸ್ ಇದೆ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್, ಮಲ್ಟಿಟಾಸ್ಕಿಂಗ್, ಮಲ್ಟಿ ಪ್ರೊಸೆಸಿಂಗ್, ಡಿಸ್ಟ್ರಿಬ್ಯೂಟೆಡ್ ನೆಟ್ವರ್ಕ್ ಮತ್ತು ಮೊಬೈಲ್ OS. ಮತ್ತು ಈಗ ಮೆಮರಿ ಹೆರಾರ್ಕಿ, ದಿಸ್ ಈಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೆಮರಿ ಹೆರಾರ್ಕಿ ಕೂಡ ಕೇಳ್ತಾರೆ. ಮೆಮರಿ ಹೆರಾರ್ಕಿ ಅಂದರೆ ಇಲ್ಲಿ ನೋಡ್ಬೋದು ಮೆಮರಿ ಯಾವ ಥರ. ಫಸ್ಟ್ ಮ್ಯಾಗ್ನೆಟಿಕ್ ಮತ್ತು ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್ಸ್ ಬಂತು, ಆಮೇಲೆ ಮ್ಯಾಗ್ನೆಟಿಕ್ ಡಿಸ್ಕ್ ಬಂತು, ಮೇನ್ ಮೆಮರಿ, ಕ್ಯಾಶ್ ಮೆಮರಿ, ರಿಜಿಸ್ಟರ್ ಮೆಮರಿ.
ಇನ್ಕ್ರೀಸಿಂಗ್ ಆರ್ಡರ್ ಎಕ್ಸಸ್ ಟೈಮ್ ರೇಷು ಹೆಂಗೆ ನಾವು ಎಕ್ಸಸ್ ಟೈಮ್ ಅಲ್ಲ ಅದ್ರ ಬೇಸ್ ಮೇಲೆ ಇದನ್ನು ನೀವು ಟೇಬಲ್ ಹಿಂಗೆ ನೆನ್ಪಿಟ್ಕೋಬೋದು ಅಂದ್ರೆ ವೆರಿ ಸಿಂಪಲ್. ಒಂದು ಕೋಡ್ ಹೇಳ್ಬಿಡ್ತೀನಿ ನಾನು. ಇಲ್ಲಿ ನೋಡಿ MMMCR ಅಂತಿದೆ, M3CR ಅಂತ ನೆನ್ಪಿಟ್ಕೊಂಬಿಡಿ. ಅಂದರೆ ಫಸ್ಟ್ ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡಿಸ್ಕ್, ಮೇನ್ ಮೆಮ್ರಿ, ನೆಕ್ಸ್ಟ್ C ಅಂದರೆ ಕ್ಯಾಶ್ ಮೆಮ್ರಿ ಮತ್ತು ರಿಜಿಸ್ಟರ್ ಮೆಮ್ರಿ. ಇದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಟೇಬಲ್ ಬರೀಬಹುದು. ಮತ್ತು ಲಾಸ್ಟ್ ಸೆಕ್ಷನಲ್ಲಿ ಅಲ್ಗಾರಿದಮ್ ಬರೀರಿ ಅಂತ ಹೇಳ್ತಾರೆ. ಅಲ್ಗಾರಿದಮ್ ಆಫ್ ಫೈಂಡಿಂಗ್ 2 ಲಾರ್ಜೆಸ್ಟ್ ನಂಬರ್ ಆರ್ ಸ್ಮಾಲೆಸ್ಟ್ ನಂಬರ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಕೇಳ್ತಾರೆ. ಅದ್ರ ಬಗ್ಗೆ ನೀವು ಸ್ಟೆಪ್ಸ್ ಕೂಡ ಬರೀಬೇಕು. ಮತ್ತು ಫ್ಲೋ ಚಾರ್ಟಲ್ಲಿ ಏನೇನು ಸಿಂಬಾಲ್ಸ್ ಯೂಸ್ ಮಾಡ್ತೀವಿ ಅಂತ 10 ಮಾರ್ಕ್ಸಿಗೆ ಕೇಳ್ತಾರೆ. ನಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಫ್ಲೋ ಚಾರ್ಟಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಇಲ್ಲೇ ಸ್ಟಾರ್ಟ್ ಆ್ಯಂಡ್ ಸ್ಟಾಪಿಗೆ ಇದು ಯೂಸ್ ಮಾಡ್ತೀವಿ, ಇನ್ಪುಟ್ ಮತ್ತು ಔಟ್ಪುಟ್ಟಿಗೆ ಇದನ್ನು ಯೂಸ್ ಮಾಡ್ತೀವಿ, ಪ್ರೊಸೆಸಿಂಗಿಗೆ, ಡಿಸಿಷನ್ ಮೇಕಿಂಗಿಗೆ ಇಲ್ಲಿ ಯಾವ್ಯಾವ ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀವಿ ಕೂಡ ಅಂತ ನಾವು ಇಲ್ಲಿ ಟೇಬಲಲ್ಲಿ ಕೊಟ್ಟಿವಿ. ಇವೆಲ್ಲ ಏನಿದೆಯಲ್ಲ ಸಿಂಬಾಲ್ಸ್, ಅದರ ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ನೀವು ಬರೀಬೇಕು. ನೀವು ಬರೆದ್ರೆ 10 ಮಾರ್ಕ್ಸ್ ಬರುತ್ತೆ. ಕೊನೆಯದಾಗಿ ರೂಲ್ಸ್ ಮತ್ತು ನೇಮಿಂಗ್ ವೇರಿಯೇಬಲ್ಸ್ ಅಂದ್ರೆ ಏನು, ನೀವು ಹೆಂಗೆ ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡ್ತೀರಿ ಮತ್ತು ನೇಮಿಂಗ್ ಯಾವ ಥರ ಮಾಡ್ತೀರಿ ಅವೆಲ್ಲ ಬರೀಬೇಕು. ಬರೆದ ನಂತರ ಕೊನೆಯದಾಗಿ ಫ್ಲೋ ಚಾರ್ಟ್ ಬರೀರಿ ಅಂತ ಕೇಳ್ತಾರೆ. ಡ್ರಾ ಫ್ಲೋ ಚಾರ್ಟ್ ಟು ಫೈಂಡ್ ವೆದರ್ ಗಿವನ್ ನಂಬರ್ ಈಸ್ ಆಡ್ ಆರ್ ಈವನ್. ಒಂದು ನಂಬರ್ ಆಡ್ ಆರ್ ಈವನ್ ಇದೆ, ಇದಕ್ಕೆ ಫ್ಲೋ ಚಾರ್ಟ್ ಬರೀರಿ ಅಂತ ಕೇಳ್ತಾರೆ. ಇದು ಭಾಳ ಸಿಂಪಲ್ ಇದೆ. ಇಲ್ಲಿ ನೋಡಿ, ನಾವು ನಂಬರ್ ಬಂದ ತಕ್ಷಣ ಅದನ್ನು ಡಿವೈಡ್ ಬೈ 2 ಮಾಡ್ತೀವಿ. ಈಕ್ವಲ್ ಟು 0 ಇತ್ತಂದರೆ ಅದೇನಾಗುತ್ತಂದರೆ ಈವನ್ ಆಗುತ್ತೆ, ಎಸ್ ಇದ್ದರೆ, ನೋ ಅಂದರೆ ಆಡ್ ಆಗುತ್ತೆ. ಇಷ್ಟೇ. ಇದ್ರ ಬೇಸ್ ಮೇಲೆ ನಾವು ಈ ಡಯಾಗ್ರಾಮ್ ಬರೆದ್ರೆ ನಮಗೆ ಇದು 10 ಮಾರ್ಕ್ಸ್ ಬರುತ್ತೆ. ಈ ರೀತಿ ಈಗ ನಾವು ಒಂದು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀವಿ. ಕೆಲವೊಂದು ಕ್ವಶನ್ ಉಳಿದಿದ್ದಾವೆ. ಈಗ ನಾವು ನೋಡೋಣ. ಈಗ ಇಲ್ಲಿ ನೋಡಿ, ನಮ್ಮದು ಸ್ಕೀಮನ್ನು ನಾವು ನೋಡಿದಾಗ ಈಗ ಆಲ್ರೆಡಿ ಇದರಲ್ಲಿ ನಾವು ನೋಡ್ಬೋದು. ಆಲ್ರೆಡಿ ನಂಬರ್ ಸಿಸ್ಟಮ್, ಲಾಜಿಕ್ ಗೇಟ್ಸ್, ಡಿ ಮಾರ್ಗನ್ಸ್ ಥಿಯರಮ್, ಯೂನಿವರ್ಸಲ್ ಗೇಟ್, 4:1, ಶಿಫ್ಟ್ ರಿಜಿಸ್ಟರ್, ಬೂನೆಲ್ಲ, ಹಾಫ್ ಆ್ಯಡರ್, ಆಸ್ಕಿ ಇನ್ನೂ ಡಿಸ್ಕಸ್ ಮಾಡಿಲ್ಲ, BCD ಮಾಡಿಲ್ಲ, ಸಿಸೋ ಡಿಸ್ಕಸ್ ಮಾಡಿದ್ದೀವಿ, ಮತ್ತು XOR ಗೇಟ್, ಡಿ ಫ್ಲಿಪ್ ಫ್ಲಾಪ್, ಇವೆಲ್ಲ ಆಲ್ಮೋಸ್ಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಕೆಲವೊಂದು ಕ್ವಶನ್ ಉಳಿದಿದ್ದಾವೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.